ಈ ಒಂದು ವೇದಿಕೆಯಿಂದ ನಿರ್ಗಮಿಸಿರ್ತಕ್ಕಂಥ ಶಾಖೆ ಮತ್ತು ಜಿಲ್ಲಾ ಉದ್ಯೋಗ ಅಧಿಕಾರಿಗಳಾಗಿರ್ತಕ್ಕಂಥ ನವೀನ್ ಕುಮಾರ್ ಅವರೇ, ಆತ್ಮೀಯರಾಗಿರ್ತಕ್ಕಂಥ ಸುಭಾಷ್ ಅವರೇ, ಸಂಸ್ಥೆಯ ಆಡಳಿತಾಧಿಕಾರಿಯಾಗಿರ್ತಕ್ಕಂಥ ಸುಖೇಂದ್ರ ಅವರೇ, ಪ್ರಾಂಶುಪಾಲ, ಎಲ್ಲ ವಿಭಾಗದ ಪ್ರಾಂಶುಪಾಲರೇ ಮತ್ತು ಎಲ್ಲ ಕಂಪನಿಯಿಂದ ಬಂದಿರತಕ್ಕಂಥ ಪ್ರತಿನಿಧಿಯವರೇ ಮತ್ತು ಉದ್ಯೋಗವನ್ನು ನಡೆಸಿಕೊಂಡು ಬಂದಿರತಕ್ಕಂಥ ಅಭಿಮಾನಿಗಳೇ, ಎಲ್ಲ ಈ ಒಂದು ಶಾಲೆಯ ಸಿಬ್ಬಂದಿ ವರ್ಗದವರೇ, ಸುಮಾರು 2-3 ತಿಂಗಳಿಂದ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಶಾಂತ್ ಅವರು ಭಾಳ ಒತ್ತು ಕೊಟ್ಟರು. ನಾನು ಭಾಳ ಬಿಜಿ ಇರ್ತೀನಿ, ಇದ್ದಾಗ ನನ್ನ ಲಾಸ್ಟಿಗೆ ಸರ್ ಇದು ನಮ್ಮ ಪ್ರಾಂಶುಪಾಲರಿಗೆ ಒಪ್ಪಿಸ್ತೀನಿ, ಸ್ವಲ್ಪ ಕಾಂಟ್ಯಾಕ್ಟ್ ಮಾಡಿ ಇನ್ನು ಭಾಳ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದಾಗ, ಆ್ಯಕ್ಚುಲಿ ಒಂದು ಮಾತು ಹೇಳ್ತೀನಿ, ಭಾಳ ಕಷ್ಟದ ಕೆಲಸ. ನಾವು ಉದ್ಯೋಗನ ಹುಡುಕೊಂಡು ಕಂಪನಿ ಚಪ್ಪಲಿ ಅಂತ ಇಡಬೇಕು. ಬಟ್ ಇವತ್ತು ಕಂಪನಿಗಳೇ ನೇಮಿಸೋದು ಮಾಡ ಎಷ್ಟು ಸೌಭಾಗ್ಯ. ಆ ಒಂದು ಕಾರ್ಯಕ್ರಮನ ನಿಯೋಜನೆ ಮಾಡಿರ್ತಕ್ಕಂಥ ನಮ್ಮ ಜಿಲ್ಲಾ ಉದ್ಯೋಗಾಧಿಕಾರಿಗಳು, ಅವ್ರದ್ದು ದೊಡ್ಡ ಪಾತ್ರ. ಅವ್ರಿಗೆ ನಾವು ಅಭಿನಂದನೆ ಸಂಸ್ಥೆಯನ್ನು ಸಲ್ಲಿಸ್ತೇವೆ. ಒಂದು ಘಟನೆ ಹೇಳ್ತೀನಿ ನಾನು, ಬಹುಶಃ ನಂದೇ ಒಂದು ಸ್ವಂತ ಅನುಭವ ಹೇಳ್ಬಿಡ್ತೀನಿ. ಜಸ್ಟ್ PUC ಪಾಸ್ಡ್, ಅನಿವಾರ್ಯ ಇತ್ತು, ನೌಕರಿ ಬೇಕು. ಇಲ್ಲಿ ಸಮೂಹತ್ತಿತ್ತು, ಗೊತ್ತಿರ್ಬೇಕು ನಮ್ಗೆ, ಯಾಕೆ ಇಂದಿರೋರಿಗೆ ಗೊತ್ತಿರ್ತದ. ಆ ನಾನು ದೊಡ್ಡ ಎಜುಕೇಶನ್ ಇತ್ತು, ಮತ್ತೆ ಹೈ ಕ್ವಾಲಿಫಿಕೇಶನ್ ಮುಗಿಸಿ ಬಂದೆ. ನಾನು ಉದ್ಯೋಗ ಅಂತ ಸುಮಾರು ಒಂದು ವಾರ ತಿರುಗಿದ್ರೆ ನನಗೇನು ನೌಕರಿ ಕೊಡಲಿಲ್ಲ. ಸೇರಿ ಪ್ರೈವೇಟ್ ಇದು ನಾನು ಹೇಳೋದು, ಸಂಸ್ಥೆ. ಲಾಸ್ಟಿಗೆ ಏನೋ ಡೈರೆಕ್ಟರ್ ಮನಸ್ಸು ಬಂತು, ಏನೋ ಗೊತ್ತಿಲ್ಲ, ನಾನು ಯಾಕೆ ಭಾಳ ತಿರುಗಾಡ್ತಾನೆ ಕೊಡಬೇಕಂತ ನೇರೇ ಹೋಗಿ ಯಾವ ದೇಹಿಂಗ್ ಸುಬ್ಲಾವನ್ ಕರೆಸಿದ್ರು. ಯಾಕೆ ಕರೆದ್ರು ನಾನು ಯಾವುದು ದೇಹದ್ದು ಕರೆ ಏನು ಕೊಡ್ತೀನಿ ಅದು ಮಾಡ್ತೀವಿ ಅಂತ ಹೇಳಿ P1 ಪೋಸ್ಟ್ ಕೊಟ್ಟು ನನಗೆ ವಿಚಾರ ಮಾಡಿ. P1 ಪೋಸ್ಟ್ 300 ಪಗಾರ, P1 ಪೋಸ್ಟ್ ಕೊಟ್ಟರು. ನಾನು ಕಸ ಹೊಡೆದೆ. ಆಮೇಲೆ ಡಾಕ್ಯುಮೆಂಟ್ಸ್ ನೋಡಿದ್ರು ಬಹುಶಃ ಅವರು ಡೈರೆಕ್ಟರ್ ಇದ್ರಾವ್ यारे क्वालिफिकेशन क्या तो काम करने का क्या मतलब साहब दिया वो करना ये ಕೊಟ್ಟಿನ ಮಾಡಕ್ಕೆ ಅಷ್ಟೇ ಇರ್ತದೆ. ನಾ ಕಮ್ಮಪ್ಪ छोड़ दो ಮತ್ತೆ ಅಭಿ ಸಾಲ ಕೊಟ್ಟು ಕ್ವಾಲಿಫಿಕೇಶನ್ ಮತ್ತೆ ನನ್ನ ನಿಯತ್ತನ್ನ ನೋಡಿ 300 ಇದ್ದರೆ ಅವತ್ತು 1200 ಪಗಾರ ಮಾಡಿ ಬಂದವರು. ಇದು ನನ್ನ ಸ್ವಂತ ಅನುಭವ. ಅದ್ರ ಜೊತೆಗೆ ಸರ್ಕಾರಿ ನೌಕರಿ ಆಯಿತು, ಜೊತೆಗೆ ಸಂಸ್ಥೆ ಮಾಡಿದೆ. ಸುಮಾರು ಸಂಸ್ಥೆಯಲ್ಲಿ ಎಲ್ಲ ಬ್ರಾಂಚ್ಗಳಿವೆ. 3000 ವಿದ್ಯಾರ್ಥಿಗಳೆಲ್ಲ ಸುಮಾರು 100 ಜನ ನೌಕರಿ ಮಾಡ್ತಾರೆ. ಅವತ್ತು ನಾನು ನೌಕರಿಗೆ ಹೋದವನು 300 ರೂಪಾಯಿ, ಇವತ್ತು ನಾನು 100 ಜನರಿಗೆ ನೌಕರಿ. ಸುಮಾರು 500ರಿಂದ 1000 ವಿದ್ಯಾರ್ಥಿಗಳು ನನ್ನ ಕೈ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ನೌಕರಿ ಮಾಡಿದ್ದಾರೆ. ಇವತ್ತು PSI ಟ್ಯಾಕ್ಸ್ ಆಫೀಸರ್, ಸರ್ಕಲ್ ಇನ್ಸ್ಪೆಕ್ಟರ್, ಪೊಲೀಸ್. ಇವತ್ತು ವಿಧಾನಸೌಧಕ್ಕೂ ಯಾವ ಕೂಲಿಗೆ ಹೋದ್ರೆ ನಮ್ಮ ಹುಡುಗರು ಸಿಗ್ತಾವೆ. ಬಸವ ಕಾಲೇಜ್ಗಳು ವಿಧಾನಸೌಧಕ್ಕೆ ಹೋಗ್ರಿ, ಯಾವ ಬಸ್ಸಿಗೆ ಹೋಗ್ರಿ, ಕಂಡಕ್ಟರು, ಡ್ರೈವರ್ಸ್, ಆಟೋ, ಟ್ಯಾಕ್ಸಿ ಎಲ್ಲಾನು ವಿದ್ಯಾರ್ಥಿಗಳು ನಮ್ಗೆ ಸಿಗ್ತಾವೆ. ಸುಮಾರು 1000 ಜನರಿಗೆ ಒಂದು ನೌಕರಿ ಕೊಟ್ಟಿರ್ತಾರೆ. ಕೆಲಸನ ಮಾಡಿ ಇದು ಈ ಶಿವಗಂಗವ್ರಿಗೆ ಗೊತ್ತು, ನಮ್ಮ ಮಲ್ಲೇಶ್ವರ್ಗೆ ಗೊತ್ತು, ನಮ್ಮ ITI ಪ್ರಾಂಶುಪಾಲರಿಗೆ ಗೊತ್ತು. ಈಗ ಅವಾಗ JODs ಅಂತಿತ್ತು, ಈಗ ITI ಏನು ಮಾಡಿರಲ್ಲ, ಅದಕ್ಕೆ ಭಾಳಷ್ಟು ಡಿಮ್ಯಾಂಡ್ ಬರ್ತದೆ. ಒಂದು ಮಾತು ಹೇಳಿದ್ರೆ ಮೊನ್ನೆ ಗೊತ್ತಿಲ್ಲ, AI ಬಂತಂದ್ರೆ 2030ಕ್ಕೆ, ಭಾಳ ದೂರಿಲ್ಲ, 2030ಕ್ಕೆ ಎಲ್ಲ ಎಜುಕೇಟರ್ಸ್ ಫಾರ್ಮರ್ಸ್ ಆಗ್ತಾರೆ. ಎಲ್ಲ ಎಜುಕೇಟರ್ಸ್ ಫಾರ್ಮರ್ಸ್ ಆಗ್ತಾರೆ. ಯಾಕಂದ್ರೆ ಕೂಲಿ ಕೊಟ್ಟರೆ ನನಗೆ ತನ್ನ ಮಟ್ಟಕ್ಕೆ ಬಂದು ಮುಟ್ಟದು ಅಂತ ಗೊತ್ತಿರ್ತಕ್ಕಂಥ ವಿಷಯಗಳು. ಸುಮಾರು 900 ವಿದ್ಯಾರ್ಥಿ ಮೊನ್ನೆ ನೌಕರಸ್ಥರು ತೆಗೆದುಬಿಟ್ರು ಕಂಪನಿಗಳು. 900 ಒಂದು ಕಂಪನಿಯಿಂದ ಒಂದೇ ದಿವಸ ರಾತ್ರಿ ಗೊತ್ತಿಲ್ಲ, ಮುಂಜಾನೆ ಕಂಪೌಂಡ್ ಮಾಡ್ಕೊಂಡು ಕೂತಾರ ಅಲ್ಲೇನೆ ನಾನೇನೆ ಅಂತ ಅವ್ನು ತೆಗೆದುಬಿಟ್ಟಿದ್ದೆ. ಆ ಪರಿಸ್ಥಿತಿ ಬಂದ ಭಾಳ ಗಂಭೀರವಾದ ಪ್ರಶ್ನೆ. ಸರ್ಕಾರಿ ನೌಕರಿ ದೇವರಿಗೆ ಗೊತ್ತು, ಅದು ಸರಿಸಿಲ್ಲ. ಸರ್ಕಾರಿ ನೌಕರಿ ಏನಾನ ಆಸೆ ಇಟ್ಟಿದ್ರೆ ಶಕ್ತಿ ತೆಗೆದ್ಬಿಟ್ರಿ. ಎಲ್ಲ ಕಂಪನಿಯವ್ರು ಬಂದರೆ ಅವ್ರ ಜೊತೆ ಕೈಗೂಡಿಸ್ರಿ, ಭಾಳಷ್ಟು ಮೇಲ್ಮಟ್ಟಕ್ಕೆ ಹೋಗ್ತೀರಿ, ಸ್ವಂತ ಬುದ್ಧಿ ಬರ್ತದೆ. ಸರ್ಕಾರಿ ನೌಕರಿ ಭಾಳ ನೀವು ಬದುಕ್ತೀರಿ, ನೀವು ಹೆಂಡ್ರು ಬದುಕ್ತಾರ, 2 ಮಕ್ಕಳು ಬದುಕ್ತಾವ. ಲಗ್ನ ಮಾಡಿದ್ರೆ ಒಂದು ಲಗ್ನ ಮಾಡ್ತೀವಿ,
ಬಹುಶಃ ಒಂದು ಮನೆ ಕಟ್ಟಿದ್ದು ಬಿಟ್ಟು ಜಾಸ್ತಿ ಆಗಿಲ್ಲ. ನೀವು ನಿಮ್ಮ ಹೆಂಡ್ರು ನಿಮ್ಮ ಮಕ್ಕಳು ಎರಡು ಮತ್ತೆ ಮೂರನೇದಿಲ್ಲ, ಮೂರನೇದ ಲಗ್ನ ಮಾಡಂಗಿಲ್ಲ ನೀವು. ಯಾಕೆ ನಾನೊಬ್ಬ ಸರ್ಕಾರಿ ನೌಕರಿ ಇದ್ದಿದ್ದು ಹೇಳ್ತೀನಿ ನೋಡಿ. ನಾನೊಬ್ಬ ಸರ್ಕಾರಿ ನೌಕರಿನೇ, ನಾನು ಖಾಸಗಿ ಮಾಡೀನಿ ಮತ್ತು ಸರ್ಕಾರಿ ನೌಕರಿ ಮಾಡಿ ಬಹುಶಃ ಇದೇ ತಿಂಗಳ 31 ಅದು ರಿಟೈರ್ಮೆಂಟ್. ಸರ್ಕಾರಿ ನೌಕರಿ ಏನ್ ಮಾಡ್ತಾರಂದ್ರೆ ಕಷ್ಟಪಟ್ಟರೆ ಅವ್ರು ಬದುಕ್ತಾರ, ಅವ್ನು ಹೆಂಡತಿ ಬದುಕ್ತಾರ, 2 ಮಕ್ಕಳ ಲಗ್ನ ಮಾಡ್ತಾನೆ, 3ನೇ ಮಕ್ಕಳ ಲಗ್ನ ಆಗಿಲ್ಲ ಸಾಲ ಮಾಡ್ತಾರೆ ಬೇಕಾದ್ರು ಫೈನಾನ್ಸ್ ಅವ್ರಿಗೆ ಹೋಗ್ತಾರೆ. ಶ್ರೀರಾಮ್ ಫೈನಾನ್ಸ್ ಪಾಪ ಇಬ್ಬರು ಬಿಟ್ಟು ಕಷ್ಟಪಟ್ಟು ಅಜ್ಞಾನ ಮಾಡಿ ಸರ್ ಒಂದು ಮನೆ ಕಟ್ತಾರೆ. ಭಾಳ ಅಂದ್ರೆ ಸಿಂಗಲ್ ಬೆಡ್ ತಪ್ಪಿರಿ ಡಬಲ್ ಬೆಡ್, ಇದಕ್ಕೆ ಏನು ಸಾಧ್ಯನೇ ಬೇಗ ಮಾಡಿ. ಅದೇ ಕಂಪನಿ ಅವರು ಖುಷಿ ನೋಡ್ತಿರ್ಬೇಕು. ಒಂದು ಸಲ ಕೇಳ್ರಿ, ಇಂಟ್ರ್ಯೂ ಕೊಡ್ರಿ, ಆ ಸ್ಕಿಲ್ ಅಂತ ಬರ್ತದೆ, ಕೌಶಲ್ಯ ಅಂತ ಗೊತ್ತಿರ್ಬೇಕು. ಏನಿರ್ಲಿಕ್ಕಿಲ್ಲ ಕೌಶಲ್ಯ ಇರ್ಬೇಕು ಮನುಷ್ಯನಿಗೆ, ಏನಿರ್ಲಿಕ್ಕಿಲ್ಲ ಕೌಶಲ್ಯ ಇರ್ಬೇಕು. ಅದಕ್ಕೆ ಒಬ್ಬ ಏನ್ ಮಾಡಿದಂದ್ರೆ ಬಹಳ ಚಾಣಾಕ್ಷಿದ್ದವ ಅಂದ್ರೆ ಎಂತ ಚಾಣಾಕ್ಷಿದ್ದ ಅಂದ್ರೆ ಅವ ಯಮಧರ್ಮನೇ ಶಿವ ಪಾರ್ವತಿ ಅವ್ರನ್ನೇ ಮನೆ ಮಚ್ಚಿದ್ದವ. ಅದಕ್ಕೆ ಉದಾಹರಣೆ ಹೇಳ್ತೀನಿ. ಅವನು ಸಾವು ಬಂದಿತ್ತು, ಅವನು ಯಾವುದೋ ಒಂದು ಕ್ಯಾಂಡಿಡೇಟಿಗೆ ಸಾವು ಬಂದಿತ್ತು, ಸ್ವಲ್ಪ ಚಾಣಾಕ್ಷಿದ್ದ ಅವನು. ಚಾಣಾಕ್ಷಿದ್ದ ಅವಾಗ ಯಮಧರ್ಮ ಬಂದು ಪಾರ್ವತಮ್ಮ ನಿಂದು ಮುಗಿತ ಆಯುಷ್ಯ ಅಂತ ಆಗುವಾಗ 1 ನಿಮಿಷ ತೇಳ್ರಿ ಅಂತ. 1 ನಿಮಿಷ ತೇಳ್ರಿ. ಯಾಕ್ರಿ ಸರ ನಿಮ್ಗೆ ಗೊತ್ತಿಲ್ಲ ಏನಂತ? ಏನಾಯ್ತು? ನಿಮಗೆ ನಿನ್ನೆನೆ ಟ್ರಾನ್ಸ್ಫರ್ ಆಗ್ಯದ, ಮತ್ತೆ ನನ್ನಲ್ಲಿ ಬಂದಿರಲಿ ಅವನು. ಹೌದಾ? ಒಂದು ಅಡ್ಡ ಮೊದಲೇ ಯಮಧರ್ಮ. ಹೌದಾ? ಯಾವ ಟ್ರಾನ್ಸ್ಫರ್ ಹೆಂಗ್ ಮಾಡಿದ್ರಿ? ಹೆಂಗಿಲ್ಲ ಇವ್ನು ಬಿಟ್ಟ ಯಾರ ಇವ್ರು ಒಯ್ಬೇಕಾಯ್ತಲ್ಲ, ಸಾವನ್ನ ತಗೊಂಡು ಅವ್ನು ಕರ್ಕೊಂಡು ಹೋಗ್ಬಿಟ್ಟು ಬಿಟ್ಟ. ಅಷ್ಟು ಚಾಣಸ್ನಾನ ಮಾಡಿದವ. ಎಲ್ಲಿ ಹೋದವ? ಅವ್ರ ನೇಮಕಾತಿ ಅಧಿಕಾರಿ ಯಾರು? ಶಿವ, ಬ್ರಹ್ಮ, ವಿಷ್ಣು ಮೂವರಲ್ಲ. ಅಲ್ಲಿ ಹೋದ. ಶಿವನಿಗೆ ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಂತ, ಬ್ರಾಹ್ಮಣಿಗೆ ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಂತ, ವಿಷ್ಣುನಿಗೆ ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಂತ. ಯಾವ ಟ್ರಾನ್ಸ್ಫರ್ ಯಾರು ಮಾಡಿದ್ರೆ ಗೊತ್ತಿಲ್ಲಪ್ಪ. ಹೆಂಗ್ರಿ ಸರ್ ಹಿಂಗಾದ್ರೆ ಅವ ನನ್ನ ಪಾಗಲ್ ಮಾಡಿ ಬರೀ ನೀವು 3 ಹೋಗಮ್ಮಂತ. ಯಾರು ಕರ್ಕೊಂಡ? ಬ್ರಹ್ಮ, ವಿಷ್ಣು, ಮಹೇಶ್ವರ 3 ಕರ್ಕೊಂಡು ಯಾರೋ ಯಮಧರ್ಮ ಕರ್ಕೊಂಡು ಅವನಲ್ಲಿ ಹೋದ. ಅವಾಗ ಹೇಳಿದ, ಏನು ಯಾಕೆ ಸುಳ್ಳು ಹೇಳ್ತೀನಿ ನೀನು? ಯಾಕೆ ಸುಳ್ಳು ಹೇಳಿದ್ರು? 3 ಬ್ರಹ್ಮ, ವಿಷ್ಣು, ಮಹೇಶ್ವರ 3 ಜೊತೆಗೆ ಯಮಧರ್ಮ. ಇಷ್ಟೆಲ್ಲ ಮುಗಿಸಿ ಅವ್ರು 4 ಜನ ಬಂದು ಅವನಿಗೆ ಪ್ರತ್ಯಕ್ಷ ಮಾಡಿ, ಏನೋ ಯಾಕೆ ಸುಳ್ಳು ಹೇಳ್ತೀನಿ ನಾನು, ಇಷ್ಟೆಲ್ಲ ಯಾಕೆ ಮಾಡಕ್ಕೆ ಹೋಗ್ತಿ, ಏನು ಕೆಲಸ ನಿಂತಪ್ಪ ಮಾಡಿದಾಗ ನಿನ್ನ ಸೀದಾ ನರಕಕ್ಕೆ ಒಯ್ತೀವಿ. ಎಲ್ಲಿಗೆ? ಸೀದಾ ನಿನ್ನ ನರಕಕ್ಕೆ ಒಯ್ತೀವಿ ಅಂತ ಬಿಗು ಮಾಡಿದಾಗ ವಾಚ ಅಲ್ಲಿನ ಮತ್ತೆ ಕೆಲಸ ಮಾಡಿದ. ಸಾಹೇಬ್ರೆ, ಬ್ರಹ್ಮ, ವಿಷ್ಣು, ಮಹೇಶ್ವರ 3 ಪ್ರತ್ಯಕ್ಷ ಆಗಿ ಎಲ್ಲಿಗೆ ಒಯ್ರಿ, ನಾನು ಯಾಕೆ ವಿಚಾರ ಮಾಡಿದ್ವಿ? ಈ ಪ್ರತ್ಯಕ್ಷ ಕೆಲಸ ಬಹುಶಃ ದೇವರ ದರ್ಶನ ಸಿಗಕ್ಕೆ ಸಾಧ್ಯ ಅಲ್ಲ. 3 ದರ್ಶನ ನಾನು ಯಾಕೆ ಹೋಗ್ಲ ಅಂದಾಗ ಆ ಬ್ರಹ್ಮ, ವಿಷ್ಣು, ಮಹೇಶ್ವರ ಸ್ವರ್ಗಕ್ಕೆ ಬರಂತ ಕರ್ಕೊಂಡು ಹೋಗ್ಬಿಟ್ಟು, ಸ್ವರ್ಗಕ್ಕೆ ಬರಂತ ಕರ್ಕೊಂಡು. ಇಂಥ ಚಾಣಾಕ್ಷರ ಬೇಕು ಮನುಷ್ಯನಲ್ಲಿ. ಏನ್ ಬೇಕೋ? ದಡ್ಡಿದ್ರೆ ಬರೋಲ್ಲ, ಚಾಣಾಕ್ಷರ ಬೇಕು. ಬಹುಶಃ ನಮ್ಮ ಕಂಪನಿಯ ಮಾಲಕರಿಗೆ ನಾನು ರಿಕ್ವೆಸ್ಟ್ ಮಾಡಿದ್ದೆ, ನಮ್ಮ ಹುಡುಗರು ದಡ್ರ ಬಹಳ ಚಾಣಾಕ್ಷರ, ಚಾಣಾಕ್ಷರ ಕೆಲಸ ಕೊಡ್ರಿ, ಆ ಕೆಲಸ ಹೆಂಗ್ ಮಾಡ್ತಾರೆ ನೋಡಿ. ಕೆಲಸ ಕೊಡ್ರಿ, ಆ ಕೆಲಸ ಮಾಡಿ. ಸುಮಾರು ಗೊತ್ತಿರಂಗಿಲ್ಲ, ಒಂದಿಷ್ಟು ಟೆಕ್ನಾಲಜಿ ಪ್ರಾಬ್ಲಮ್ ಇರ್ತಾವ, ಭಾಷೆ ಪ್ರಾಬ್ಲಮ್ ಇರ್ತಾವ, ಫೇಸಿಂಗ್ ಇದಿರಂಗಿಲ್ಲ. ಈಗ ಮುಂದಕ್ಕೆ ಬಂದು ಮಾತಾಡ್ಬೇಕಾದ್ರೆ ಮಾತು ಬರಂಗಿಲ್ಲ, ಕೃತಿ ಇರ್ತದ ಮಕ್ಕಳಲ್ಲಿ, ಮಾತು ಬರಂಗಿಲ್ಲ. ಫೇಸಿಂಗ್ ಸಿಂಟಾಕ್ಸ್ ಸ್ವಲ್ಪ ಬೇಡ. ಒಂದ್ಸಲ ಮಾತು ಬರ್ತಾವ, ಒಂದ್ಸಲ ಮುಖದ ಮೇಲೆ ನಾವು ಅವ್ರ ಗುಣನ ಕಂಡುಹಿಡ್ಬೋದು. ಆದ್ರೆ ಅವರ ಕ್ವಾಲಿಫಿಕೇಶನ್ IAS ಆಫೀಸರ್ ಆಗಿರ್ತಾರ. ಬಹುಶಃ ನಮ್ಮ ತಹಸೀಲ್ದಾರ್ ನೋಡ್ಬೋದು, ಪೂರ್ವಿಕ ಡಿ ಅವ್ರು ನೋಡ್ಬೋದು, ಅವ್ರು ಚಂದ